Product design is not just about blueprint, it's about solving real world engineering challenges. ನಮಸ್ತೆ, ನನ್ನ ಹೆಸರು ವಿಜಯಾದಿತ್ಯ, ಫೌಂಡರ್ ಆಫ್ ಕ್ರಿಕಾರ್ಡ್ ಇನೋವೇಟಿವ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್. ನನ್ನ ಎಜುಕೇಶನ್ ಬಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂಡ್ ಪ್ರೊಫೆಷನಲಿ ಐ ಆಮ್ ಎ ಡಿಸೈನರ್, ಪ್ರಾಡಕ್ಟ್ ಡೆವಲಪರ್, ಮೆಕ್ಯಾನಿಸಮ್ ಎಕ್ಸ್ಪರ್ಟ್ ಅಂಡ್ ಟ್ರೈನರ್ ಆಲ್ಸೋ. ನ್ಯೂ ಪ್ರಾಡಕ್ಟ್ ಅಂದ್ರೆ ಯಾವುದು? ಪ್ರಾಡಕ್ಟ್ ಡೆವಲಪರ್ ಅಂದ್ರೆ ಯಾವುದು? ನ್ಯೂ ಪ್ರಾಡಕ್ಟ್ ಅಂದ್ರೆ ಅದು ರಿಯಲ್ ಟೈಮಲ್ಲಿ ಎಕ್ಸಿಸ್ಟ್ ಇರಲ್ಲ, ಅದು ಜಸ್ಟ್ ಒಂದು ಐಡಿಯಾ ಆಗಿದೆ. ಆ ಐಡಿಯಾನ ರಿಯಲ್ ಟೈಮ್ ಪ್ರಾಡಕ್ಟ್ ಆಗಿ ಅಂದರೆ ಅದು ನ್ಯೂ ಪ್ರಾಡಕ್ಟ್ ಆಗುತ್ತೆ. ಇದನ್ನ ಮಾಡೋ ಪ್ರೋಸೆಸ್ಗೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ನಾನು ಲಾಸ್ಟ್ 10 yearsಯಿಂದ ಡಿಫ್ರೆಂಟ್ ಆಗಿರೋ ಪ್ರಾಡಕ್ಟನ್ನೇ ಮಾಡೋದು ವಿತ್ ಡಿಫ್ರೆಂಟ್ ಟೆಕ್ನಾಲಜಿ ಯೂಸ್ ಮಾಡಿ. ನಾನು ಅಗ್ರಿಕಲ್ಚರಲ್ ಫೀಲ್ಡು, ಮೆಡಿಕಲ್ ಫೀಲ್ಡು, ಎಲೆಕ್ಟ್ರಿಕಲ್ ಫೀಲ್ಡು, ಸ್ಪೇಸ್ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ, ಎಲೆಕ್ಟ್ರೋ ಮೆಕ್ಯಾನಿಕಲ್ ಪ್ರಾಡಕ್ಟ್, ಹೆವಿ ಮಿಷಿನರೀಸು ಆ್ಯಂಡ್ ಫುಡ್ ಪ್ರೋಸೆಸ್ ಆಟೋಮೇಷನ್, ಈ ಥರ ತುಂಬ ಫೀಲ್ಡ್ನ ಕವರ್ ಮಾಡಿದ್ದೆ. ಆ್ಯಂಡ್ ಇದರಲ್ಲೆಲ್ಲ ನನಗೆ ಜೆನ್ಯೂನ್ ಎಕ್ಸ್ಪೀರಿಯನ್ಸ್. ಒಂದು ಪ್ರಾಡಕ್ಟ್ ಅಂದರೆ ನ್ಯೂ ಪ್ರಾಡಕ್ಟ್ ಅಂತ ಐಡಿಯಾಯಿಂದ ಕಾನ್ಸೆಪ್ಟು, ದೆನ್ ಕಾನ್ಸೆಪ್ಚುಯಲ್ ಡಿಸೈನು, ಇಂಡಸ್ಟ್ರಿಯಲ್ ಡಿಸೈನು, ಕಾಸ್ಟ್ ಎಸ್ಟಿಮೇಷನ್, ಮೆಟೀರಿಯಲ್ ಸೆಲೆಕ್ಷನ್, DFM, ಬಿಲ್ ಆಫ್ ಮೆಟೀರಿಯಲ್, ಲೋಡ್ ಕ್ಯಾಲ್ಕುಲೇಷನ್, ಎಫರ್ಟ್ ಕ್ಯಾಲ್ಕುಲೇಷನ್, ಫೇಲ್ಯೂರ್ ಮೋಡ್ ಅನಾಲಿಸಿಸ್, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್, ಟ್ರೀಟ್ಮೆಂಟ್ ಆ್ಯಂಡ್ ಕೋಟಿಂಗು, ಅಸೆಂಬ್ಲಿ ಸೀಕ್ವೆನ್ಸು, ಬ್ಯಾಕಪ್ ಅನಾಲಿಸಿಸ್, ಕ್ವಾಲಿಟಿ ಟೆಸ್ಟಿಂಗು, ಫಂಕ್ಷನಲ್ ಟೆಸ್ಟಿಂಗು, ಎಕ್ಸೆಟ್ರಾ. ಈ ರೀತಿ ಹಲವಾರು ಸ್ಟೇಜ್ ಇದೆ. ಇದು 1-2 ದಿನದಲ್ಲಿ ಮುಗಿಯುವಂಥ ಕೆಲಸ ಅಲ್ಲ. ಎಲ್ಲರಿಗೂ ಅರ್ಥ ಆಗಲಿ ಅಂತ ರೆಗ್ಯುಲರ್ ಆಗಿ ಡೈಲಿ ಯೂಸ್ ಮಾಡೋ ಪ್ರಾಡಕ್ಟನ್ನೇ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಾದ್ಮೇಲೆ ನಾವು ಮಾಡಿರೋ ಕೆಲವು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ.